ಸೊ ಅದು ಸೀಕ್ರೆಟ್, ಅದು ನಮ್ಮ ಮಸಾಲ, ಅದನ್ನು ನಾವು ಹೊರಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೀಕ್ರೆಟ್ ಮಸಾಲ ನಾವೇ ಮಾಡುವಂಥದ್ದು, ಇಲ್ಲೇ ಮಾಡುವಂಥದ್ದು. ಚಾಕ್ನ ರೆಡಿ ಆಗ್ತಾ ಇದೆ. 200 ಗ್ರಾಮ್ಸ್ ಮಿಕ್ಸ್ಡ್ ಹೇಳಿದ್ದೀವಿ, ಎಲ್ಲ ಪಾರ್ಟ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ಸರ್ ಯಾವ್ದಾವ್ದು ಪಾರ್ಟ್ಸ್ ಇರುತ್ತೆ ಸರ್? ಇದರಲ್ಲಿ ಲಿವರ್, ಹಾರ್ಟ್, ಕಿಡ್ನಿ ಮತ್ತು ಬೀಜ ಬರ್ತದೆ. ಮತ್ತು ನಿಮಗೆ ಫಿಶ್ ಒಳಗಿಂದ ಎಲ್ಲ ಬೇಗ ಬೇಯ್ತದೆ. ನಮ್ಮದು ಈಗ ಚಿಕನ್ ಮಟನ್ ಹಾಗೆ ಅಲ್ಲ, ಫಿಶ್ ಸಾಫ್ಟ್ ಅಲ್ಲ ತುಂಬ, ಆದ ಕಾರಣ ಬೇಗ ಬೇಯ್ತದೆ. ಹಾಫ್ ಬಾಯ್ಲ್ ಒಂದು 10 ಮಿನಿಟ್ಸ್ ತೊಗೊಳ್ತದೆ, ಯಾಕೆಂದರೆ ನಿಮಗೆ ಬಾಳೆ ಎಲೆ ಮೇಲೆ ಇಟ್ಟು ಮತ್ತೆ ಮಾಡುವಂಥದ್ದಲ್ಲ. ಸೊ 2 ಲೇಯರ್ ಉಂಟಲ್ಲ. ನಮಸ್ಕಾರ, ದಿಸ್ ಇಸ್ ಯೋರ್ ಹೋಸ್ಟ್ ಶೋಭಿತ್ ಕುಂಪಲ ಆ್ಯಂಡ್ ಯು ಆರ್ ವಾಚಿಂಗ್ ಫುಡಿ ವಿಂಗ್ಸ್ ಟಿವಿ. ನಾವಿವತ್ತು ಬಂದಿರೋದು ಬಿಜಯ್ ಕಾಪಿಕಾಡ್ ರೋಡ್ಗೆ. ಬಿಜಯ್ ಕಾಪಿಕಾಡ್ ರೋಡಲ್ಲಿ ಪಕ್ಕದಲ್ಲೇ ಒಂದು ಕಾರ್ಪೊರೇಷನ್ ಸ್ಕೂಲ್ ಇದೆ, ಹಾಗೆಯೇ ಬಬ್ಬು ಸ್ವಾಮಿ ಕಟ್ಟೆ ಇದೆ. ಆ ಕಟ್ಟೆಯ ಎಕ್ಸಾಕ್ಟ್ಲಿ ಮುಂಭಾಗದಲ್ಲಿ ಇರುವಂಥ ಜಿ ಚಾಕ್ನಾಗೆ ಬಂದಿದ್ದೇವೆ. ನೆಕ್ಸ್ಟ್ ನಾನು ರೆಸ್ಟೋರೆಂಟ್ ಫುಡ್ ಟ್ರೈ ಮಾಡಬೇಕಾ ಅಥವಾ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕಾ ಅಂತ ಒಂದು ಪೋಲ್ ಹಾಕಿದೆ. ಅದರಲ್ಲಿ 76%ಗಿಂತ ಜಾಸ್ತಿ ಜನ ಸ್ಟ್ರೀಟ್ ಫುಡ್ಗೆ ನೀವು ವೋಟ್ ಮಾಡಿದ್ದೀರಾ. ಸೊ ಹಾಗಾಗಿ ಸ್ಟ್ರೀಟ್ ಫುಡ್ ಸೀರೀಸ್ ಸ್ಟಾರ್ಟ್ ಮಾಡುವಂತ ನಾವು ಇವತ್ತು ಬಂದಿದ್ದೇವೆ. ಸೊ ನಮ್ಮ ಸ್ಟ್ರೀಟ್ ಫುಡ್ ಸೀರೀಸಲ್ಲಿ ಮೊದಲನೇ ಎಪಿಸೋಡ್ ಜಿ ಚಾಕ್ನ. ಲೆಟ್ಸ್ ಗೋ. ಮಂಗಳೂರಿನ ಇಬ್ಬರು ಫ್ರೆಂಡ್ಸು, ವಿಕ್ರಮ್ ಹಾಗೆಯೇ ದೀಕ್ಷಿತ್, ಇಬ್ಬರು ಸ್ಟಾರ್ಟ್ ಮಾಡಿರುವಂಥ ಈ ಜಿ ಚಾಕ್ನ. ಸೊ ಕಾನ್ಸೆಪ್ಟ್ ನೀವು ಇದಕ್ಕಿಂತ ಮುಂಚೆ ನೋಡಿರ್ತೀರಾ. ನಮ್ಮ ಹಾಸನ ಆಮೇಲೆ ಬೆಂಗಳೂರು ಕಡೆ ಎಲ್ಲ ತುಂಬಾ ಫೇಮಸ್ ಕಲಾಸಿಪಾಳ್ಯ ಚಾಕ್ನ ಅಂತ ನೀವು ನೋಡಿರ್ತೀರ ವೀಡಿಯೋಸ್. ಅಲ್ಲೆಲ್ಲ ಚಾಕ್ನ ಫೇಮಸ್. ಚಾಕ್ನ ಏನಂದರೆ ಈ ಕುರಿದು ಏನು ಸ್ಪೇರ್ ಪಾರ್ಟ್ಸ್ ಇದೆ, ಈ ಕಿಡ್ನಿ, ಲಂಗ್ಸ್, ಆಮೇಲೆ ಬೋಟಿ, ಇದನ್ನೆಲ್ಲ ಗ್ರಿಲ್ ಮೇಲೆ ಹಾಕಿ ಇದನ್ನು ಫ್ರೈ ಮಾಡಿಕೊಡ್ತಾರೆ. ಸೊ ಅದೇ ಕಾನ್ಸೆಪ್ಟನ್ನು ಮಂಗಳೂರಿಗೆ ಫಸ್ಟ್ ಟೈಮ್ ತೊಗೊಂಬಂದಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಬರೀ ಟೀ ಸಿಗುತ್ತೆ, ಮಧ್ಯಾಹ್ನ 12 ಗಂಟೆಯಿಂದ ಗಂಜಿ ಊಟ ಇದೆ, ಹಾಗೆಯೇ ವೆರಿ ಅಫೋರ್ಡೆಬಲ್ ರೇಟಲ್ಲಿ ಫಿಶ್ ಫ್ರೈಸ್ ಇದೆ. 90 ರುಪೀಸ್ಗೆ ಮಾಂಜಿ ಕೊಡ್ತಾ ಇದ್ದಾರೆ. ಮಾಂಜಿ ರೇಟ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ನಾವಿವತ್ತು ಬಂದಿರೋದು ಚಾಕ್ನ ಟ್ರೈ ಮಾಡಬೇಕು ಅಂತ. ಸ್ಪೆಷಾಲಿಟಿ ಏನಂದರೆ ಕುರಿ ಚಾಕ್ನ ಜೊತೆಗೆ ಗ್ರಿಲ್ಡ್ ಫಿಶ್ ಕೂಡ ಮಾಡಿಕೊಡ್ತಾರೆ, ಹಾಗೆಯೇ ಮಟನ್ ಪಾಯ ಕೂಡ ಇದೆ. ಸೊ ಎಲ್ಲದನ್ನೂ ಆದಷ್ಟು ಟ್ರೈ ಮಾಡೋಣ, ಹೇಗಿದೆ ಅಂತ ಫುಡ್ನ ರಿವ್ಯೂ ಮಾಡೋಣ. ಓಕೆ, ನೀವು ನೋಡ್ತಾ ಇರ್ಬೋದು ಇವಾಗ ನಮ್ಮ ಗ್ರಿಲ್ ರೆಡಿ ಆಗ್ತಾ ಇದೆ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಈ ಚಾರ್ಕೋಲ್ ಏನಿದೆ ಅದನ್ನು ಫಸ್ಟ್ಗೆ ಅಲ್ಲಿ ಗ್ಯಾಸ್ ಬರ್ನರಲ್ಲಿ ಅದನ್ನು ಮೊದಲು ಹೊತ್ತಿಸಿ ಅವರ ಗ್ರಿಲ್ ಸೆಟಪ್ ಅದಕ್ಕೆ ಹಾಕ್ತಾ ಇದ್ದಾರೆ. ಸೊ ಇದನ್ನು ಮಾಡೋ ರೀಸನ್ ಏನಂದರೆ ಬೇರೆ ಕಡೆ ಏನು ಮಾಡ್ತಾರೆ, ಕರ್ಪೂರ ಹಾಕ್ತಾರೆ, ಇಲ್ಲ ಅಂದರೆ ಅದನ್ನು ಬೆಂಕಿ ಕಡ್ಡಿ, ಇಲ್ಲಾಂದರೆ ಬೇರೆ ಏನಾದರೂ ಹಾಕಿ ಸೀಮೆಎಣ್ಣೆ ಅದು ಇದು ಹಾಕಿ ಹೊತ್ತಿಸ್ತಾರೆ. ಆದರೆ ಅದರಲ್ಲಿ ಪ್ರಾಬ್ಲಮ್ ಏನಂದರೆ ಫುಡ್ಡುಗೆ ಅದು ಸ್ಮೆಲ್ ಬರುತ್ತೆ. ನ್ಯಾಚುರಲ್ ಆಗಿ ಏನು ಮಾಡ್ತಿದ್ದಾರೆ ಅಂದರೆ ಆ ಗ್ಯಾಸ್ ಇದರಲ್ಲಿ ಹೊತ್ತಿಸಿ ಹಾಕ್ತಿದ್ದಾರೆ, ವಿತ್ ಆ ಫ್ಯಾನ್ ಯೂಸ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಹೊತ್ತಲಿ ಅಂತ. ಈ ಪ್ರೊಸೆಸ್ಸು ಒಂದು 15 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ ಗ್ರಿಲ್, ಅದರ ಮೇಲ್ಗಡೆ ಏನು ಗ್ರಿಲ್ ಇದೆ ಆ ಗ್ರಿಲ್ಲನ್ನು ಇಟ್ಟು ಆ ಗ್ರಿಲ್ ಬಿಸಿ ಆಗಬೇಕು. ಇವಾಗ ಚಾಕ್ನ ಆಗಲಿ ಫಿಶ್ ಆಗಲಿ ಏನು ಬೇಯಿಸ್ತಾರೆ ಮೇಯ್ನಾಗಿ ಆ ಗ್ರಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಗ್ರಿಲ್ ಆಗೋ ತನಕ ನಾವು ವೆಯ್ಟ್ ಮಾಡೋಣ. ಇನ್ನೊಂದು ಜಸ್ಟ್ 10 to 15 ಮಿನಿಟ್ಸ್. ನೀವು ನೋಡ್ತಾ ಇರ್ಬೋದು ಚಾಕ್ನ ರೆಡಿ ಆಗ್ತಾ ಇದೆ. 200 ಗ್ರಾಮ್ಸ್ ಮಿಕ್ಸ್ಡ್ ಹೇಳಿದ್ದೀವಿ, ಎಲ್ಲ ಪಾರ್ಟ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ಸರ್ ಯಾವ್ದಾವ್ದು ಪಾರ್ಟ್ಸ್ ಇರುತ್ತೆ ಸರ್? ಇದರಲ್ಲಿ ಲಿವರ್, ಹಾರ್ಟ್, ಕಿಡ್ನಿ ಮತ್ತು ಬೀಜ ಬರ್ತದೆ. ಓಕೆ, ಇದರಲ್ಲಿ 200 ಗ್ರಾಮ್ಸ್ ಇದೆ. ಈಗ ಎಷ್ಟೊತ್ತು ಬೇಕಾಗುತ್ತೆ ಸರ್ ಇದಾಗೋದಕ್ಕೆ? ಇದು ಮಿನಿಮಮ್ ಒಂದು 7 to 10 ಮಿನಿಟ್ಸ್ ಬೇಕು. ಮಸಾಲ ಇನ್ನು ಹಾಕ್ಬೇಕಷ್ಟೇ ಅಲ್ವಾ ಸರ್? ಮಸಾಲದಲ್ಲಿ ಏನೇನು ಬರುತ್ತೆ ಸರ್? ಸೊ ಅದು ಸೀಕ್ರೆಟ್, ಅದು ನಮ್ಮ ಮಸಾಲ, ಅದನ್ನು ನಾವು ಹೊರಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೀಕ್ರೆಟ್ ಮಸಾಲ ನಾವೇ ಮಾಡುವಂಥದ್ದು, ಇಲ್ಲೇ ಮಾಡುವಂಥದ್ದು, ನಮ್ಮದೇ ಸೀಕ್ರೆಟ್. ಸೊ ಎಸ್ ಸೀಕ್ರೆಟ್ ಮಸಾಲ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಖಾಲಿ ಮಸಾಲೆ ಟೇಸ್ಟ್ ಮಾಡ್ಬೋದು, ಹೇಗಿದೆ ಅಂತ ನೋಡೋಣ. ಖಾಲಿ ಮಸಾಲ, ರಾ ಮಸಾಲೆ ಹೇಗಿದೆ ಅಂತ ಟೇಸ್ಟ್ ಮಾಡೋಣ.
ನನಗೆ ಫಸ್ಟ್ ಫೀಲ್ ಆದದ್ದು ಆ ಒಂದು ಹಾಟ್ನೆಸ್, ಸ್ಪೈಸ್, ಆಬ್ವಿಯಸ್ಲಿ ಮೆಣಸು ಇದ್ದೇ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಒಂದು ಹುಳಿ ಫೀಲ್ ಆಯಿತು. ಸೊ ರಿವೀಲ್ ಮಾಡಲ್ಲ, ಬಟ್ ನನಗೆ ಒಂದು ಐಡಿಯಾ ಸಿಕ್ತು. ಎಸ್, ಇವಾಗ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಫಸ್ಟಿಗೆ ಒಂದು 10 ಮಿನಿಟ್ಸ್ ಫ್ರೈ ಮಾಡಿದ್ರಲ್ಲ. 7 to 8 ಮಿನಿಟ್ಸ್ ಬೇಕಾಗ್ತದೆ ಫಸ್ಟಿಗೆ. ಆಮೇಲೆ ಮಸಾಲ ಹಾಕಿ ಒಂದು 2 ಮಿನಿಟ್ಸ್. ಗ್ರಿಲ್ಡ್ ಫಿಶ್. ಓಕೆ, ಬಟ್ ಇದು ಏನು ನೋಡ್ತಿದ್ದೀರಾ, ಬಾಳೆ ಎಲೆ ಮೇಲೆ ಎಗ್, ಇದು ಹಾಫ್ ಬಾಯ್ಲ್ ಆಯಿಲ್ಲೆಸ್. ಆ್ಯಕ್ಚುಲಿ ಇದು ಈ ಜಿಮ್ನವ್ರಿಗೆ ಹೋಗೋರೆಲ್ಲ ಏನಂತ ಹೇಳಿದರೆ ಅವರಿಗೆ ವಿದೌಟ್ ಆಯಿಲ್ ಪ್ರಿಫರ್ ಮಾಡ್ತಲ್ಲ, ಇದಕ್ಕಿದು ಬೆಸ್ಟ್. ಆಲ್ರೆಡಿ ಕೆಂಡದಲ್ಲೇ ನಾವು ವಿದೌಟ್ ಆಯಿಲ್ ಹಾಕದೆ ಇದು ಹಾಫ್ ಬಾಯ್ಲ್ ಮಾಡಿ ಕೊಡ್ತೇವೆ. ವಿದೌಟ್ ಆಯಿಲ್. ಹಾಗೆಯೇ ಎಸ್ಪೆಷಲಿ ಜಿಮ್ ಅವರಿಗೆ ಅಂತ ಹೇಳಿದ್ದಾರೆ ದೀಕ್ಷಿತ್ ಅವರು, ಕೇಳ್ಕೊಳ್ಳಿ ಎಲ್ಲ ಜಿಮ್ ಅವರು. ಫಿಶ್ ಕೂಡ ನಮ್ಮದು ಮೇನ್ ಕಾನ್ಸೆಪ್ಟ್ ಹಾಗೆ. ಈವ್ನಿಂಗ್ ಏನಿದ್ರೆ ಅದೆಲ್ಲ ಹೆಲ್ದಿ ಫುಡ್ ನಮ್ಮದು. ಆಮೇಲೆ ಸಲಾಡ್ ಮತ್ತು ಸೂಪು ಅದೆಲ್ಲ ಮಾಡ್ತೀವಿ. ಫಿಶ್ ನಮಗೋಸ್ಕರ ಗ್ರಿಲ್ ಮೇಲೆ ಬಂದಿದೆ, ಹಾಗೆಯೇ ಹಾಫ್ ಬಾಯ್ಲ್ಡ್. ಇದು ಫಿಶ್ ಎಷ್ಟೊತ್ತು ಬೇಕಾಗುತ್ತೆ? ಫಿಶ್ 10 ಬೇಗ ಫಿಶ್ ಬೇಗ ಬೇಯಿಸಿ. ಓಕೆ. ಮತ್ತು ನಿಮಗೆ ಫಿಶ್ ಒಳಗಿಂದ ಎಲ್ಲ ಬೇಗ ಬೇಯ್ತದೆ. ನಮ್ಮದು ಈಗ ಚಿಕನ್ ಮಟನ್ ಹಾಗೆ ಅಲ್ಲ, ಫಿಶ್ ಸಾಫ್ಟ್ ಅಲ್ಲ ತುಂಬ, ಆದ ಕಾರಣ ಬೇಗ ಬೇಯ್ತದೆ. ಓಕೆ. ಇದು ಹಾಫ್ ಬಾಯ್ಲ್ಡ್. ಹಾಫ್ ಬಾಯ್ಲ್ ಒಂದು 10 ಮಿನಿಟ್ಸ್ ತೊಗೊಳ್ತದೆ. ಯಾಕೆಂದರೆ ನಿಮಗೆ ಬಾಳೆ ಎಲೆ ಮೇಲೆ ಇಟ್ಟು ಮತ್ತೆ ಮಾಡುವಂಥದ್ದಲ್ಲ. ಸೊ 2 ಲೇಯರ್ ಇದೆ. 2 ಲೇಯರ್ ಉಂಟಲ್ಲ, ಅದು ಬೇರೆ ಮಸಾಲೆ, ಅದು ನಮ್ಮದೇ ಮಸಾಲೆ. ಹೊರಗಡೆಯಿಂದ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ. ನೀವು ಹೇಳಿದಾಗೆ ಮಿರ್ಚಿ ಅದನ್ನೆಲ್ಲ ಕಡಿದು ಮಾಡುವಂಥ ಮಸಾಲೆ. ಸೂಪರ್. ಫಿಶ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇವಾಗ ನೆಕ್ಸ್ಟ್ ಡೈರೆಕ್ಟ್ ನಮ್ಮ ಪ್ಲೇಟಿಗೆ. ಸೊ ಜಿ ಚಾಕ್ನ ಅದರದ್ದೊಂದು ಜಿ ಅಂದರೆ ಏನು ಅಂತ ಹೇಳಿ. ಆ್ಯಕ್ಚುಲಿ ಜಿ ಅಂತ ಹೇಳಿದರೆ ಗಂಜಿ ಗ್ರಿಲ್ ಚಾಕ್ನ. ಸೊ ಜಿ ಅಂತೇಳಿ ಹಾಗೆ ಒಂದು ಅದನ್ನು ಶಾರ್ಟ್ ಮಾಡಿ ಇಡುವ ಅಂತೇಳಿ ಜಿ ಅಂತೇಳಿ ಮಾಡಿದ್ದು ಅಷ್ಟೇ. ಯುನೀಕ್ ನೇಮ್. ಹಾಗೆಯೇ ಫುಡ್ ಕೂಡ ಅಷ್ಟೇ ಯುನೀಕ್ ಆಗಿದೆ. ಇವಾಗ ನಮಗೆ ಫಿಶ್ ಹಾಫ್ ಬಾಯ್ಲ್ಡ್ ಮತ್ತು ಇವಾಗ ಮಟನ್ ಪಾಯ ಅಲ್ವಾ? ಸೊ ಪ್ರೈಸಸ್ ಒಂದು ರಫ್ ಆಗಿ ಒಂದು ಪ್ರೈಸಸ್ ಹೇಳಿ. ಫಿಶ್ಶಿಗೆ ಮಾಂಜಿ ಆದರೆ ಸೀಸನ್ ಮೇಲೆ ಇವತ್ತು ಏನು ರೇಟ್ ಅಂತ ಹೇಳಿದರೆ 120 ರುಪೀಸ್, ಬಂಗ್ಡಾ 80 ರುಪೀಸ್, ಹಾಫ್ ಬಾಯ್ಲ್ ನಿಮಗೆ 30 ರುಪೀಸ್, ಮತ್ತು ಚಾಕ್ನ 100 ಗ್ರಾಮ್ 120 ರುಪೀಸ್. ವೆರಿ ಅಫೋರ್ಡೆಬಲ್ ರೇಟು. ಹಾಗೆಯೇ ಫಿಶ್ಶಿಗೆ ನಿಮಗೆ ಗೊತ್ತೇ ಇರುತ್ತೆ ಫಿಶ್ಗೆ ಏನು ರೇಟ್ ಇರುತ್ತೆ ಅಂತ ರೆಸ್ಟೋರೆಂಟಲ್ಲಿ. ಇದು ಅಲ್ಲದೆ ಗ್ರಿಲ್ಡ್ ಫಿಶ್. ಇದು ಗ್ರಿಲ್ಡ್ ಫಿಶ್ ಮಾಂಜಿ 120 ರುಪೀಸು. ವೆರಿ ಅಫೋರ್ಡೆಬಲ್ ಅಂತ ಹೇಳ್ತೀನಿ. ಹಾಗೆಯೇ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಎಸ್, ಮೊದಲಿಗೆ ನಮ್ಮ ಚಾಕ್ನ ಬಂತು, ಅದ್ರ ಜೊತೆಗೆ ಫಿಶ್ ಹೇಳಿದ್ದೀವಿ. ಫಿಶಲ್ಲಿ ಮಾಂಜಿ ಹಾಗೆಯೇ ಬಂಗಡೆ ಹೇಳಿದ್ದೀವಿ. ಆಮೇಲೆ ಮಟನ್ ಪಾಯ ಸೂಪ್ ಟ್ರೈ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಾವಿವತ್ತು ಬಂದಿರೋದೇ ಚಾಕ್ನ ಟ್ರೈ ಮಾಡಬೇಕಂತ. ನಾನು ಟು ಬಿ ಆನೆಸ್ಟ್, ನಾನು ಇಲ್ಲಿ ತನಕ ಚಾಕ್ನ ಟ್ರೈ ಮಾಡಿಲ್ಲ, ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ನೋಡೋಣ. ಸೊ ಪ್ಲೇಟಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಬಾಳೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಖಾರ ಚಟ್ನಿ ಇದೆ, ಅದು ಸೀಕ್ರೆಟ್ ಮಸಾಲ ಅವ್ರದ್ದು. ಹಾಗೆಯೇ ನಿಂಬೆಹಣ್ಣು ಸ್ಲೈಸ್ ಕೊಟ್ಟಿದ್ದಾರೆ, ಆನಿಯನ್ ಸ್ಲೈಸ್ ಇದೆ, ಚಾಟ್ನ ವಿದ್ ಅದ್ರ ಮೇಲೆ ಹಾಗೆಯೇ ಚಾಟ್ ಮಸಾಲ ಹಾಕಿದ್ದಾರೆ. ಒಂದು ವಿದೌಟ್ ಏನು ಮಸಾಲೆ ಅದು ಇದು ಇಲ್ಲದೆ ಬ್ಲೈಂಡಾಗಿ ಒಂದು ಟೇಸ್ಟ್ ಮಾಡ್ತೀನಿ. ಪಕ್ಕ ನಿಮಗೊಂದು ಈ ಮಟನ್ ಲಿವರ್ ತಿನ್ನೋ ಒಂದು ಫೀಲ್ ಬರುತ್ತೆ, ಅದರ ಫ್ಲೆಶು. ಅದ್ರ ಜೊತೆಗೆ ಆ ಮಸಾಲ, ಖಾರ ಮಸಾಲ, ಹಾಗೆಯೇ ಮೇಲ್ಗಡೆ ಹಾಕಿರೋಂಥ ಚಾಟ್ ಮಸಾಲ, ಹಾಗೆಯೇ ಪೆಪ್ಪರ್ ಪೌಡರ್, ಪೆಪ್ಪರ್ ಸ್ಪೈಸ್ ಇಮ್ಮಿಡಿಯೇಟಾಗಿ ಒಂದು ಬಾಯೊಳಗಡೆ ಇವಾಗ ಕ್ರಿಯೇಟ್ ಆಗ್ತಾಯಿದೆ. ಇವಾಗ ಆ ಚಾಟ್ನ ಬಿದ್ದು ಆ ಸ್ಪೆಷಲ್ ಸೀಕ್ರೆಟ್ ಮಸಾಲ
ನಿಂಬೆಹಣ್ಣೆ ಹಾಕ್ಬಿಡೋದು, ಅದನ್ನು ಟ್ರೈ ಮಾಡೋಣ. ಆಹಾ, ಚಾಕ್ನ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಬೇಯಿಸುವಾಗ ಅದೇನು ಬ್ಲ್ಯಾಕ್ ಆಯಿತು, ನಾನು ಅಂದ್ಕೊಂಡೆ ಸುಟ್ಟೋಗಿರುತ್ತೆ ಅಂತ. ಬಟ್ ಹೊರಗಡೆ ಸ್ವಲ್ಪ ಕ್ರಿಸ್ಪಿನೆಸ್ ಇದೆ, ಒಳಗಡೆ ಸ್ಮೂತಾಗಿ ಒಂದು ಡಿಫ್ರೆಂಟ್ ಮಜಾ ಕೊಡ್ತಾ ಇದೆ. ಎಸ್ಪೆಷಲಿ ಈ ಚಟ್ನಿ ಏನು ಅವರ ಸೀಕ್ರೆಟ್ ಮಸಾಲೆ ಇದೆ, ಇದನ್ನು ಟ್ರೈ ಮಾಡಲೇಬೇಕು. ಅದ್ಭುತ. ಇನ್ನೊಂದು ಜಿ ಚಾಕ್ನ. ಸೂಪರ್. ಎಸ್. ಸೊ ಬಾಳೆ ಎಲೆ ಮೇಲೆ ಹಾಫ್ ಬಾಯ್ಲ್ಡ್ ವಿದೌಟ್ ಆಯಿಲ್, ವೆರಿ ಹೆಲ್ದಿ. ಅದು ಅಲ್ಲದೆ ಗ್ರಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ನಾನು ನೋಡ್ತಾ ಇರೋದು ಮಂಗಳೂರಲ್ಲೂ. ನೋಡೋಣ, ಓಪನ್ ಮಾಡೋಣ. ಓಹೋ, ಎಸ್, ನಮಗೋಸ್ಕರ ಪರ್ಫೆಕ್ಟ್ಲಿ ಫ್ರೈಡ್ ಆಗಿರೋ ಹಾಫ್ ಬಾಯ್ಲ್ಡ್. ಅದ್ರ ಮೇಲೆ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕಿದ್ದಾರೆ. ಹಾಗೆಯೇ ಕರಿಬೇವು ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪಿದೆ. ಮೊದಲಿಗೆ ಟ್ರೈ ಮಾಡೋಣ. ಆಹಾ, ಸೂಪರ್. ಎಗ್ ಯೋಕ್, ವಿದೌಟ್ ಆಯಿಲ್, ಸೂಪರ್. ಅದರಲ್ಲಿ ಆ ಕರಿಬೇವು ಸೊಪ್ಪು, ಸಾಲ್ಟ್, ಪೆಪ್ಪರ್, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಮೇಯ್ನಾಗಿ ಆ ಕೊತ್ತಂಬರಿ ಸೊಪ್ಪು ಫ್ರೆಶ್ನೆಸ್, ಆಯಿಲ್ ಇಲ್ದಿರೋ ಎಗ್ ನಾನು ಇಲ್ಲಿ ತನಕ ತಿನ್ನಲಿಲ್ಲ ನಿಜವಾಗ್ಲೂ. ನಾನು ಮಾತಾಡೋದಕ್ಕಿಂತ ಜಾಸ್ತಿ ಅದನ್ನು ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇದೆ. 30 ರೂಪೀಸ್ಗೆ ದಿ ವರ್ತ್ ಶಾಟ್ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರು, ನಾನು ನೋಡಿರೋದು ಫಸ್ಟ್ ಟೈಮು. ನೀವು ಇಲ್ಲಿ ಇದನ್ನು ಟೇಸ್ಟ್ ಮಾಡಲೇಬೇಕು, ನೀವು ಇಲ್ಲಿ ಬರಲೇಬೇಕು. ಗ್ರಿಲ್ಡ್ ಮಾಂಜಿ. ಓಕೆ, ಸೊ ಇದು ಅಷ್ಟೇ, ಆಯಿಲ್ ಹಾಕಿಲ್ಲ. ಅವ್ರದ್ದೇ ಸ್ಪೆಷಲ್ ಸೀಕ್ರೆಟ್ ಮಸಾಲ ಗ್ರಿಲ್ಡ್ ಮಾಂಜಿ ಯಾವ ಥರ ಇದೆ ಅಂತ ನೋಡೋಣ. ಎಸ್, ಎಸ್, ಫಿಶ್ ಫ್ರೆಶ್ ಆಗಿದೆ, ನೋಡ್ತಾ ಇರ್ಬೋದು. ಹಾಗೆಯೇ ಈ ರೇಟಿಗೆ ಮಾಂಜಿ ನನ್ನ ಪ್ರಕಾರ ಎಲ್ಲೂ ಸಿಗಲ್ಲ. ಟೇಸ್ಟ್ ಮಾಡೋಣ. ವಾವ್, ಮಸಾಲ ತುಂಬ ಟೇಸ್ಟಿಯಾಗಿದೆ, ಅಷ್ಟೇ ಫ್ರೆಶ್ ಆಗಿದೆ. ಮಸ್ಟ್ ಟ್ರೈ. ಫಿಶ್ ಕೂಡ ಅಷ್ಟೇ, ಮಸ್ಟ್ ಟ್ರೈ. ಸಾಫ್ಟ್ ಆಗಿದೆ ಫಿಶ್, ಆಬ್ವಿಯಸ್ಲಿ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ. ಅಲ್ಲಿ ಗ್ರಿಲ್ಡಲ್ಲಿ ಜಸ್ಟ್ ಒಂದು 7 ಮಿನಿಟ್ಸಲ್ಲೇ ಆಗಿದೆ. ಮಸಾಲೆ ಅಂತೂ ಶೋ ಸ್ಟಾಪರ್. ಎಲ್ಲದಕ್ಕೂ ಆ ಮಸಾಲೆ ಯೂಸ್ ಮಾಡಿದ್ದಾರೆ. ಫಿಶ್ಗೆ ಬೇರೆ ಮಸಾಲೆ ಅಂತ ಹೇಳಿದ್ರು, ಬಟ್ ಆ ಮಸಾಲೆದೊಂದು ಖಾರ, ಆಮೇಲೆ ಆ ಹುಳಿ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲಸ್ ಆವಾಗ ಚಾಕ್ನಾಗೆ ಕೊಟ್ಟರಲ್ಲ ಚಟ್ನಿ, ಅದನ್ನು ಸ್ವಲ್ಪ ಹಾಕಿ ಫಿಶ್ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲ್. ಸೂಪರ್. ನೆಕ್ಸ್ಟ್ ಬಂಗಡೆ 80 ರೂಪೀಸ್ಗೆ, ಅದು ಅಷ್ಟೇ ಗ್ರಿಲ್ಡ್, ಆಯಿಲ್ ಇಲ್ಲ, ಏನಿಲ್ಲ. ಬಂಗಡೆ ತಿನ್ನೋದೇ ಒಂದು ಮಜಾ. ಬಿಸಿ ಬಂಗಡೆ ವಿದೌಟ್ ಆಯಿಲ್, ಫ್ರೆಶ್. ಅದು ಈ ರೇಟಿಗೆ ಯಾರು ತಾನೇ ಬಿಡ್ತಾರೆ. ಮತ್ತೆ ಅದೇ ಮಸಾಲ.
ಬಂಗುಡೆ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಹೇಳಿ, ಕೆಲವರು ಆಯಿಲ್ ಇದೆ ಅಂತ ಫಿಶ್ ಫ್ರೈ ತಿನ್ನೋದೇ ಇಲ್ಲ, ಬರೀ ತವಾ ಫ್ರೈ ಇಲ್ಲಾಂದರೆ ಮಸಾಲ ಫ್ರೈ ತಿಂತಾರೆ, ಪುಳಿ ಮುಂಚಿ ತಿಂತಾರೆ. ಹೆಲ್ತ್ ಕಾನ್ಷಿಯಸ್ ಇರೋರು ಬನ್ನಿ ಇಲ್ಲಿಗೆ. ನಿಂಬೆಹಣ್ಣೆಲ್ಲ ಅದು ಯಾವ ಡಿಶ್ ಕೊಟ್ರು ನಿಂಬೆಹಣ್ಣು ನಾನು ಬೇಡ ಅನ್ನಲ್ಲ. ನಮ್ಗೆ ಅದೊಂಥರ ನಿಂಬೆಹಣ್ಣು ಸ್ಪೆಷಲ್ ಚಾಟ್ ಮಸಾಲ ಇದ್ದಾಗ ಎಲ್ಲದಕ್ಕೂ ಹಾಕಿ ಹಾಕಿ ತಿಂತೀವಿ. ಅದ್ಭುತ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಸ್, ವೆಜಿಟೇಬಲ್ ಸ್ಯಾಲಡ್ ಇದು ಅಷ್ಟೇ ಹೆಲ್ದಿ ಸ್ನ್ಯಾಕ್ಸ್. ಯಾರೆಲ್ಲ ಡಯಟ್ ಮಾಡ್ತೀರಾ ಅವರಿಗೆಲ್ಲ ತುಂಬ ಒಳ್ಳೆಯದು ಈ ಸ್ನ್ಯಾಕ್ಸ್. ಇದು ಮತ್ತು ಚರ್ಮುರಿ, ಇದು ಹೆಲ್ದಿ ಸ್ನ್ಯಾಕ್ಸ್, ಒಳ್ಳೆ ಆಪ್ಷನ್. ರೇಟ್ ಏನಿರ್ಬೋದು ಅಂತ ಗೆಸ್ ಮಾಡಿ, ರೇಟ್ ಎಂಡಲ್ಲಿ ಹೇಳ್ತೀನಿ. ಬೇಕಾದಷ್ಟು ಈರುಳ್ಳಿ ಹಾಕಿದ್ದಾರೆ, ಕ್ಯಾರೆಟ್, ಆಮೇಲೆ ಕುಕುಂಬರ್ ಇದೆ, ಸೌತೆಕಾಯಿ ಇದೆ, ಚಾಟ್ ಮಸಾಲ ಹಾಕಿದ್ದಾರೆ, ನಿಂಬೆಹಣ್ಣು ಹಾಕಿದ್ದಾರೆ, ಸಾಲ್ಟ್ ಹಾಕಿದ್ದಾರೆ, ಎಲ್ಲನೂ ಆಲ್ ಟುಗೆದರ್ ಅದ್ಭುತ. ಮಧ್ಯ ಹಸಿ ನೀರುಳ್ಳಿ ಸಿಗ್ತಾ ಇದ್ದಾಗ ಖುಷಿನೇ ಬೇರೆ. ಇನ್ನೇನಾದರೂ ಇದಕ್ಕೆ ಕಡಲೆ ಹಾಕಿದರೆ ಅದು ಇನ್ನೂ ಮಜಾ ಕೊಡುತ್ತೆ. ಸೂಪರ್. ಓಕೆ, ರೇಟ್ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅರ್ಧ ಖಾಲಿ ಆಗಿದೆ, ಅರ್ಧ ಇನ್ನು ಖಾಲಿ ಮಾಡೋಕ್ಕಿಂತ ಮುಂಚೆನೇ ಹೇಳ್ತೀನಿ. ಬರೀ 20 ರೂಪೀಸ್. ಎಸ್, ಬರೀ 20 ರೂಪೀಸ್. ಇದು ಅಷ್ಟೇ, ನೀವು ಇಲ್ಲಿ ಬಂದಾಗ ಫಸ್ಟಿಗೆ ಇದನ್ನು ಟ್ರೈ ಮಾಡಿ, ಸ್ಯಾಲಡ್ ಟ್ರೈ ಮಾಡಿ. ನಮಸ್ತೆ, ನಾನು ಕಿಶನ್ ಅಂತ ಹೇಳಿ. ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಮಟನ್ ಚಾರ್ಕೋಲ್ ಅಂತೇಳಿ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಅಂತೇಳಿ. ಚೆನ್ನಾಗಿದೆ ಟೇಸ್ಟ್. ಅಂದರೆ ಇನ್ನೊಂದು ಸಲ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಜಿ ಚಾಕ್ನಾದಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಇನ್ನೊಂದು ಸಲ ಹೇಳ್ತೀನಿ, ವಿಜಯ್ ಕಾಪಿಕಾಡ್ ರೋಡಲ್ಲಿ ಇಲ್ಲಿ ಬಬ್ಬು ಸ್ವಾಮಿ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲೇ ಒಂದು 50 ಮೀಟರ್ಸ್ ದೂರ ಇದೆ, ಅಲ್ಲೇ ಇರೋದು ಜಿ ಚಾಕ್ನಾ ಅಂತ. ನಿಮಗೆ ಟೆನ್ಷನ್ನೇ ಬೇಡ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಲಿಂಕ್ ಹಾಕಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ತಂದು ಬಿಡುತ್ತೆ. ಸೊ ಏನು ಟೆನ್ಷನ್ ಬೇಡ. ಹಾಗೆಯೇ ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಫ್ರೀ ಆರ್ಡರ್ ಬೇಕು ಅಂದರೆ ಹೇಳಿಟ್ಟಿರಿ, ಅವ್ರು ರೆಡಿ ಮಾಡಿ ಇಡ್ತಾರೆ. ನೀವು ಬಂದ ತಕ್ಷಣ ತಿಂದು ಹೋಗ್ಬೋದು, ನಿಮ್ಗೇನಾದರೂ ಅರ್ಜೆಂಟ್ ಇದೆ ಅಂತ. ಹಾಗೆ ನಾವು ಏನೇನು ಟ್ರೈ ಮಾಡಿದ್ದೀವಿ ಅದರದ್ದು ಎಲ್ಲದರದ್ದು ಪ್ರೈಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದು ಮರಿಬೇಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ಸ್ಟ್ರೀಟ್ ಫುಡ್ಡು ಟ್ರೈ ಮಾಡಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅಲ್ಲಿಗೆ ಪಕ್ಕ ವಿಸಿಟ್ ಮಾಡ್ತೀವಿ, ಟೇಸ್ಟ್ ಮಾಡಿ ಫುಡ್ ರಿವ್ಯೂ ಕೊಡ್ತೀವಿ ಹೇಗಿದೆ ಅಂತ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಅವರು ಇದಕ್ಕಿಂತ ಮುಂಚೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ರು. ಹಾಗೆಯೇ ಅವರ ಫ್ರೆಂಡ್ ಏನಿದ್ದಾರೆ ಅವರು ಇವಾಗಲೂ ವರ್ಕ್ ಮಾಡ್ತಿದ್ದಾರೆ. ಈ ಫುಡ್ ಮೇಲಿರೋ ಒಂದು ಅಫೆಕ್ಷನ್ ನೋಡಿ, ಕಾರ್ಪೊರೇಟ್ ಆಗಲಿ ಬ್ಯಾಂಕ್ ಜಾಬ್ ಆಗಲಿ ದೊಡ್ಡ ದೊಡ್ಡ ಜಾಬ್ನೆಲ್ಲ ಬಿಟ್ಟು ನಮ್ಮದೇ ಒಂದು ಸ್ವಂತ ಹೋಟೆಲ್ ಮಾಡಬೇಕು, ನಮ್ಮದೇ ಒಂದು ಸ್ವಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆ ಫುಡ್ ಮೇಲಿನ ಒಂದು ಎಫೆಕ್ಷನ್ ನೋಡಿ, ಅದು ಜನರನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡೋಗುತ್ತೆ.